ಹಾಯ್ ಹಲೋ ನಮಸ್ಕಾರ. ML ಪುಡುಗ ಆಫೀಸಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕ್ಲಾಸ್ನಲ್ಲಿ GK ಕ್ವೆಶ್ಚನ್ ನೋಡ್ಬರ್ರಿ. ಫಸ್ಟ್ ಒನ್, ಭಾರತೀಯ ನೌಕಾಪಡೆಯ 38 ವರ್ಷಗಳ ಸೇವೆಯ ನಂತರ ಇತ್ತೀಚೆಗೆ ಯಾವ ನೌಕಾ ಹಡಗನ್ನು ನಿಷ್ಕ್ರಿಯಗೊಳಿಸಲಾಗಿದೆ? ಎ INS ಸುವರ್ಣ, ಬಿ INS ನಿರೂಪಕ, ಸಿ INS ಕಬ್ರಾ, ಡಿ INS ಆದಿತ್ಯ. ಸರಿಯಾದ ಉತ್ತರ ಬಿ INS ನಿರೂಪಕ. ಸೆಕೆಂಡ್ ಒನ್, ಮುಂಜಾವಿಕನ ಮಾಪುಟೋ ಬಂದರಿನಲ್ಲಿ ಬಂದರು ಕರೆ ಮಾಡಿದ ಭಾರತೀಯ ಕೋಸ್ಟ್ ಗಾರ್ಡ್ ಹಡಗಿನ ಹೆಸರು? ಎ ವರದಾ, ಬಿ ವಿಕ್ರಮ, ಸಿ ವಜ್ರ, ಡಿ ವರಹ. ಸರಿಯಾದ ಉತ್ತರ ಡಿ ವರಹ. ಪ್ರಶ್ನೆ ಸಂಖ್ಯೆ 3, ಇತ್ತೀಚೆಗೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPI ಪಾವತಿಯ ವ್ಯವಸ್ಥೆ ಸ್ವೀಕರಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು? ಎ ಜರ್ಮನಿ, ಬಿ ಇಟಲಿ, ಸಿ ಫ್ರಾನ್ಸ್, ಡಿ ಸ್ಪೇನ್. ಸರಿಯಾದ ಉತ್ತರ ಸಿ ಫ್ರಾನ್ಸ್. ಫೋರ್ತ್ ಒನ್ ಕ್ವೆಶ್ಚನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಝುಮ್ಮುರ್ ಸಾಂಪ್ರದಾಯಿಕ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲಾಗುತ್ತದೆ? ಎ ನಾಗಾಲ್ಯಾಂಡ್, ಬಿ ಸಿಕ್ಕಿಂ, ಸಿ ಅಸ್ಸಾಂ, ಡಿ ಮಣಿಪುರ್. ಸರಿಯಾದ ಉತ್ತರ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಝುಮ್ಮುರ್ ಸಾಂಪ್ರದಾಯಿಕ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲಾಗುತ್ತದೆ ಅಂದರೆ ಅಸ್ಸಾಂನಲ್ಲಿ ಪ್ರದರ್ಶಿಸಲಾಗುವುದು. ಕ್ವೆಶ್ಚನ್ ನಂಬರ್ 5, ಜಾಗತಿಕ ಕೃಷಿ ರಫ್ತಿನಲ್ಲಿ ಭಾರತದ ಸ್ಥಾನ ಏನು? ಎ 6ನೇ ಸ್ಥಾನ, ಬಿ 7ನೇ ಸ್ಥಾನ, ಸಿ 8ನೇ ಸ್ಥಾನ, ಡಿ 9ನೇ ಸ್ಥಾನ. ಸರಿಯಾದ ಉತ್ತರ ಜಾಗತಿಕ ಕೃಷಿಯ ರಫ್ತಿನಲ್ಲಿ ಭಾರತ 8ನೇ ಸ್ಥಾನವನ್ನು ಹೊಂದಿದೆ. ನೆಕ್ಸ್ಟ್ ಒನ್ ಕ್ವೆಶ್ಚನ್ 6, ಇತ್ತೀಚೆಗೆ ಭಾರತವು 14ನೇ ಭಾರತೀಯ ವಿಯೆಟ್ನಾಂ ರಕ್ಷಣಾ ನೀತಿ ಸಂವಾದವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಎ ಚೆನ್ನೈ, ಬಿ ಹೈದರಾಬಾದ್, ಸಿ ನವದೆಹಲಿ, ಡಿ ಬೆಂಗಳೂರು. ಸರಿಯಾದ ಉತ್ತರ ನವದೆಹಲಿ. ಇತ್ತೀಚೆಗೆ ಭಾರತ 14ನೆಯ ಭಾರತ ವಿಯೆಟ್ನಾಂ ರಕ್ಷಣಾ ನೀತಿ ಸಂವಾದವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ ಎಂದರೆ ನವದೆಹಲಿ. ಪ್ರಶ್ನೆ ಸಂಖ್ಯೆ 7, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ಶಾಂಕ್ಲಿ ಎಂದರೆ? ಎ ಡಿಜಿಟಲ್ ಎಲೆಕ್ಟ್ರಿಕಲ್ ಜಲಾಂತರ್ಗಾಮಿ, ಬಿ ವಿಮಾನವಾಹಕ ನೌಕೆ, ಸಿ ಸ್ಟೆಲ್ ಡಿಸ್ಟ್ರಾಯರ್, ಡಿ ರಿಕವರಿ ಹಡಗು. ಸರಿಯಾದ ಉತ್ತರ ಡೀಸೆಲ್ ಎಲೆಕ್ಟ್ರಿಕಲ್ ಜಲಾಂತರ್ಗಾಮಿ ಎಂದು ತಿಳಿಯಬಹುದು. 8, ಇತ್ತೀಚೆಗೆ Axiom 4 ಮಿಷನ್ಗೆ ಯಾವ ಇಬ್ಬರು ಭಾರತೀಯರನ್ನು ಆಯ್ಕೆ ಮಾಡಲಾಗಿದೆ? ಫಸ್ಟ್ ಒನ್, ಸುಭಾಷ್ ಶುಕ್ಲಾ ಮತ್ತು ಪ್ರಶಾಂತ್ ಬಾಲಕೃಷ್ಣನ್ ನಾಯಕ್, ಬಿ ಮೇಹರ್ ಸಿಂಗ್ ಮತ್ತು ದೀಪಕ್ ಚಂದ್ರ, ಸಿ ಪ್ರದೀಪ್ ಕುಮಾರ್ ಯಾದವ್ ಮತ್ತು ಕೃಷ್ಣ ಕುಮಾರ್, ಡಿ ಸೂರ್ಯಕಾಂತ್ ಮತ್ತು ವಿಕ್ರಮ್ ಸಿಂಗ್. ಸರಿಯಾದ ಉತ್ತರ ಸುಭಾಷ್ ಶುಕ್ಲಾ ಮತ್ತು ಪ್ರಶಾಂತ್ ಬಾಲಕೃಷ್ಣ ನಾಯರ್. ಸರಿಯಾದ ಉತ್ತರ. 9, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಚಾಂಪಿಯನ್ ಬುಡಕಟ್ಟುಗಳು ಭಾರತದ ಯಾವ ಪ್ರದೇಶಕ್ಕೆ ಸೇರಿದರು? ಫಸ್ಟ್ ಒನ್, ದೀವ್ ಮತ್ತು ದಮನ್, ಬಿ ಒನ್ ಅಂಡಮಾನ್ ಮತ್ತು ನಿಕೋಬಾರ್, ಸಿ ಲಡಾಖ್, ಡಿ ಮತ್ತು ಲಕ್ಷದ್ವೀಪ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಾಂಪಿಯನ್ ಬುಡಕಟ್ಟುಗಳು ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶದಲ್ಲಿ ಸೇರಿದವರು. ಸರಿ. 10, ಇತ್ತೀಚೆಗೆ ಸುದ್ದಿಯಲ್ಲಿ ಇರುವ MK1 ಕ್ಷಿಪಣಿಯ ಯಾವ ರೀತಿಯ ಕ್ಷಿಪಣಿಯಾಗಿದೆ? ಎ ಮೇಲ್ಮೈಯಿಂದ ಗಾಳಿಯ ಕ್ಷಿಪಣಿ, ಬಿ ದೃಶ್ಯವ್ಯಾಪ್ತಿಯ ಮೀರಿ ಗಾಳಿಯಿಂದ ಗಾಳಿಗೆ ಕ್ಷಿಪಣಿ, ಸಿ ಗಾಳಿಯಿಂದ ಮೇಲ್ಮೈಗೆ ಕ್ಷಿಪಣಿ, ಡಿ ಮೇಲ್ಮೈಯಿಂದ ಮೇಲ್ಮೈಗೆ ಕ್ಷಿಪಣಿ. ಸರಿಯಾದ ಉತ್ತರ ಬಿ
ದೃಶ್ಯಾಪ್ತಿಯನ್ನು ಮೀರಿ ಗಾಳಿಯಿಂದ ಗಾಳಿಗೆ ಕ್ಷಿಪಣಿ ಎಂದು ತಿಳಿಯಬಹುದು. 11ನೇ ಕ್ವಶನ್, ಕೇಂದ್ರ ಸರ್ಕಾರ ಇತ್ತೀಚೆಗೆ ಎಷ್ಟು ರಾಷ್ಟ್ರೀಯ ಹೈಸ್ಪೀಡ್ ರೋಡ್ ಮತ್ತು ಕಾರಿಡಾರ್ ಯೋಜನೆಗಳನ್ನು ಅನುಮೋದಿಸಿದೆ? ಎ 6, ಬಿ 7, ಸಿ 8, ಡಿ 10. 10ನೇ ಆನ್ಸರ್ ರೀ 8 ರೀತಿಯ ಕಾರಿಡಾರ್ ಯೋಜನೆಗಳನ್ನು ಅನುಮೋದಿಸಲಾಗಿದೆ ಎಂದು ತಿಳಿಯಬಹುದು. 12ನೇ ಕ್ವಶನ್ ರೀ, ಪ್ರತಿ ವರ್ಷ ಯಾವ ದಿನವನ್ನು ಹಿರೋಶಿಮಾ ದಿನ ಎಂದು ಆಚರಿಸಲಾಗುತ್ತದೆ? ಎ 5 ಆಗಸ್ಟ್, ಬಿ 6 ಆಗಸ್ಟ್, ಸಿ 7 ಆಗಸ್ಟ್, ಡಿ 8 ಆಗಸ್ಟ್. ಪ್ರತಿ ವರ್ಷ ಆಗಸ್ಟ್ 6ರಂದು ಹಿರೋಶಿಮಾ ನಾಗಸಾಕಿ ದಿನ ಎಂದು ಆಚರಿಸಲಾಗುತ್ತದೆ. 13ನೇ ಕ್ವಶನ್ ರೀ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತಾಳೇಶ್ವರರ ದೇವಾಲಯವು ಯಾವ ರಾಜ್ಯದಲ್ಲಿದೆ? 1 ಕರ್ನಾಟಕ, ಬಿ ತಮಿಳುನಾಡು, ಸಿ ಒಡಿಶಾ, ಡಿ ಬಿಹಾರ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತಾಳೇಶ್ವರರ ದೇವಾಲಯವು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರಬಹುದು. 14ನೇ, ಇತ್ತೀಚೆಗೆ ಯಾವ ರಾಜ್ಯವು ವಿಪತ್ತು ಅಪಾಯ ವರ್ಗಾವಣೆ ಪ್ಯಾರಾಮೆಟ್ರಿಕ್ ವಿಮಾ ಪರಿಹಾರವನ್ನು ಜಾರಿಗೆ ತಂದ ದೇಶ ಮೊದಲನೇ ಸ್ಥಾನದಲ್ಲಿದೆ? ಎ ಮಣಿಪುರ, ಬಿ ಅಸ್ಸಾಂ, ಸಿ ನಾಗಾಲ್ಯಾಂಡ್, ಡಿ ಮಿಜೋರಾಂ. ಸರಿಯಾದ ಉತ್ತರ ನಾಗಾಲ್ಯಾಂಡ್. ಕ್ವಶನ್ ನಂಬರ್ 15, ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಆರೋಗ್ಯ ಇಲಾಖೆ ಉದ್ಯೋಗಿಗಳಿಗಾಗಿ ಉಪಸ್ಥಿತಿ ಪೋರ್ಟಲ್ ಅನ್ನು ಪ್ರಾರಂಭಿಸಿತು? 1ನೇ ಜಾರ್ಖಂಡ್, 2ನೇದು ಬಿಹಾರ್, 3ನೇದು ಒಡಿಶಾ ಮತ್ತು 4ನೇದು ಗುಜರಾತ್. ಸರಿಯಾದ ಉತ್ತರ ಜಾರ್ಖಂಡ್ ಎಂದು ತಿಳಿಯಬಹುದು. 16, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತಾಳವಾ ಕಾಲುವೆ ಯೋಜನೆಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಎ ಉತ್ತರ ಪ್ರದೇಶ್, ಬಿ ಹರಿಯಾಣ, ಸಿ ಪಂಜಾಬ್, ಡಿ ಗುಜರಾತ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಾಳವಾ ಕಾಲುವೆ ಯೋಜನೆಯೇ ಪಂಜಾಬ್ ರಾಜ್ಯಕ್ಕೆ ಸಂಬಂಧಿಸಿದೆ ಎಂದು 17ನೇ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕವಚ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಎ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಶೋಧನೆ, ಡಿ 2 ಸಂಶೋಧನೆ ವಿನ್ಯಾಸ ಮತ್ತು ಗುಣಮಟ್ಟ ಸಂಸ್ಥೆ RDS ಮತ್ತು ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ ಸಂಶೋಧನೆಯ ವಿನ್ಯಾಸ ಮತ್ತು ಗುಣಮಟ್ಟ ಸಂಸ್ಥೆ RDS ಎಂದು ತಿಳಿಯಬಹುದು. ಇಂಥ ಹೊಸ ಹೊಸ ವಿಡಿಯೋಗಾಗಿ ಹಾಗೂ ಕಾಂಪಿಟೇಟಿವ್ ಪರ್ಪಸ್ ಆಗಿ ಹಾಗೂ GK ಕ್ಲಾಸಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ ಐಕಾನ್ ಯಾರು ಆನ್ ಮಾಡ್ಕೊರಿ. ನಾವು ವಿಡಿಯೋ ತಕ್ಷಣ ಹಾಕಿದ್ರೆ ನಿಮಗೆ ಬಂದ ಸೇರ್ತೈತಿ ಅಂತ. ಈಗ 18ನೇ ಕ್ವಶನ್ ನೋಡಿ ಬರ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಿತ್ರಶಕ್ತಿ ಭಾರತ ಮತ್ತು ಯಾವ ದೇಶದ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ? ಶ್ರೀಲಂಕಾ, ಮಲೇಷ್ಯಾ, ಸಿಂಗಾಪುರ್ ಮತ್ತು ಆಸ್ಟ್ರೇಲಿಯಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಿತ್ರಶಕ್ತಿ ಭಾರತ ಮತ್ತು ಶ್ರೀಲಂಕಾ ದೇಶದ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ಸರಿಯಾದ ಉತ್ತರ ಎ ಎಂಬುದು ಶ್ರೀಲಂಕಾ ಅಂತ ತಿಳಿಯಲಾಗಿದೆ. 19 ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಆನೆ ದಿನ ಎಂದು ಆಚರಿಸಲಾಗುತ್ತದೆ? ಆಗಸ್ಟ್ 10, ಎ ಬಿ 11 ಆಗಸ್ಟ್, ಸಿ 12 ಆಗಸ್ಟ್, ಡಿ 13 ಆಗಸ್ಟ್. ಪ್ರತಿ ವರ್ಷ 12 ಆಗಸ್ಟ್ ವಿಶ್ವ ಆನೆ ದಿನ ಎಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಸಿ 12 ಆಗಸ್ಟ್ ಎಂದು ತಿಳಿಯಬಹುದು. 20 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಿಲಿಕೋಸಿಯನ್ ಎಂದರೆ? ಎ ಹೃದಯ ರಕ್ತನಾಳದ ಕಾಯಿಲೆ, ಬಿ ಉಸಿರಾಟದ ಕಾಯಿಲೆ, ಸಿ ನರವೈಜ್ಞಾನಿಕ ಅಸ್ತವ್ಯಸ್ತತೆ ಮತ್ತು ಡಿ ಜೀರ್ಣಕಾರಿ ಅಸ್ವಸ್ಥತೆ. ಸರಿಯಾದ ಉತ್ತರ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಿಲಿಕೋಸಿಸ್ ಎಂದರೆ ಇದು ಬಿ ಉಸಿರಾಟದ ಕಾಯಿಲೆಯಾಗಿದೆ ಎಂಬುದನ್ನು ತಿಳಿಯಬಹುದು. 21 ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಅಂಗದಾನ ದಿನ ಎಂದು ಆಚರಿಸಲಾಗುತ್ತದೆ? ಎ ಆಗಸ್ಟ್ 12, ಬಿ 13 ಆಗಸ್ಟ್, ಸಿ 14 ಆಗಸ್ಟ್, ಡಿ 15 ಆಗಸ್ಟ್. ಸರಿಯಾದ ಉತ್ತರ 21 ಪ್ರತಿ ವರ್ಷ ಯಾವ ದಿನವೊಂದು ವಿಶ್ವ ಅಂಗದಾನ ದಿನವೊಂದು ಆಚರಿಸಲಾಯಿತು ಎಂದರೆ
ಬಿ 13 ಆಗಸ್ಟ್ ಅಂಗದಿನದಂದು ಆಚರಿಸಲಾಗುತ್ತದೆ ಎಂಬುದು ತಿಳಿಯಬಹುದು. 20 ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ಅರಿಘಾಟ್ ಎಂದರೆ ಎ ರಾಕೆಟ್ ಲಾಂಚರ್, ಬಿ ವಾರ್ಫೇರ್ ಹಡಗು, ಸಿ ಪರಮಾಣು ಚಾಲಿತ ಜಲಾಂತರ್ಗಾಮಿ, ಡಿ ವಿಮಾನ ವಾಹಕ ನೌಕೆ. ಸರಿಯಾದ ಉತ್ತರ ಪರಮಾಣು ಚಾಲಿತ ಜಲಾಂತರ್ಗಾಮಿ ಎಂದು ತಿಳಿಯಬಹುದು. 23 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿದ್ಯಾ ಸಮೀಕ್ಷಾ ಕೇಂದ್ರ VSK ಪ್ರಾಥಮಿಕ ಉದ್ದೇಶವೇನು? ಎ ಹೊಸ ಶಾಲಾ ಪಠ್ಯಕ್ರಮವನ್ನು ಅಭಿವೃದ್ಧಿಪಡಿಸಿರಿ, ಬಿ ಕಲಿಕೆಯ ಫಲಿತಾಂಶಗಳನ್ನು ಸುಧಾರಿಸಲು ಡೇಟಾ ಮತ್ತು ಟೆಕ್ನಾಲಜಿಗಳನ್ನು ನಿಯಂತ್ರಿಸಿ, ಸಿ ಶಿಕ್ಷಕರಿಗೆ ಹೊಸ ಬೋಧನೆ ವಿಧಾನಗಳಲ್ಲಿ ತರಬೇತಿ ನೀಡಿ. ಡಿ ಹೊಸ ಶಾಲಾ ಮೂಲಸೌಕರ್ಯ ನಿರ್ಮಿಸಿ. ಸರಿಯಾದ ಉತ್ತರ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಿದ್ಯಾ ಸಮೀಕ್ಷಾ ಕೇಂದ್ರಗಳಲ್ಲಿ ಪ್ರಾಥಮಿಕ ಉದ್ದೇಶವೆಂದರೆ ಬಿ ಕಲಿಕೆಯ ಫಲಿತಾಂಶ ಸುಧಾರಿಸಲು ಮತ್ತು ಡೇಟಾ ಮತ್ತು ಟೆಕ್ನಾಲಜಿಗಳನ್ನು ನಿಯಂತ್ರಿಸಲು. ಸರಿಯಾದ ಉತ್ತರ ಬಿ. 24 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾರ್ಬೆಟ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಉತ್ತರಾಖಂಡ, ಬಿ ಹಿಮಾಚಲ ಪ್ರದೇಶ, ಸಿ ಒಡಿಶಾ, ಡಿ ತಮಿಳುನಾಡು. ಎ ಸರಿಯಾದ ಉತ್ತರ ಉತ್ತರಾಖಂಡ. 25 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತಿರಂಗ ಅಭಿಯಾನ ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ರಕ್ಷಣಾ ಸಚಿವಾಲಯ, ಬಿ ಗೃಹ ವ್ಯವಹಾರಗಳ ಸಚಿವಾಲಯ, ಸಿ ಸಂಸ್ಕೃತಿ ಸಚಿವಾಲಯ, ಡಿ ನಗರಾಭಿವೃದ್ಧಿ ಸಚಿವಾಲಯ. ಹರ್ ಘರ್ ತಿರಂಗ ಅಭಿಯಾನ ಸಂಸ್ಕೃತಿ ಸಚಿವಾಲಯದ ಉಪಕ್ರಮವಾಗಿದೆ. ಸರಿಯಾದ ಉತ್ತರ ಸಿ. 26 ಇತ್ತೀಚೆಗೆ ಯುರೋಪಿನಲ್ಲಿ ಪ್ರಾದೇಶಿಕ ಉದ್ವಿಗ್ನತೆಯಿಂದಾಗಿ ಯಾವ ದೇಶವು ಕಡ್ಡಾಯ ಮಿಲಿಟರಿ ಸೇವೆಯನ್ನು ಪುನಃ ಪರಿಚಯಿಸುತ್ತದೆ? ಎ ರೊಮೇನಿಯಾ, ಬಿ ಬಲ್ಗೇರಿಯಾ, ಸಿ ಕ್ರೊಯೇಷಿಯಾ, ಡಿ ಮಾಲ್ಟಾ. ಸರಿಯಾದ ಉತ್ತರ ಕ್ರೊಯೇಷಿಯಾ. ಪ್ರಶ್ನೆ ಸಂಖ್ಯೆ 27 ಇತ್ತೀಚೆಗೆ ವಿಜ್ಞಾನಿಗಳ ಯಾವ ಗ್ರಹದಲ್ಲಿ ದ್ರವ ನೀರಿನ ಸಂಗ್ರಹವನ್ನು ಕಂಡುಹಿಡಿದಿದ್ದಾರೆ? ಎ ಬುಧ, ಬಿ ಮಂಗಳ, ಸಿ ಶುಕ್ರ, ಡಿ ಗುರು. ಇತ್ತೀಚೆಗೆ ವಿಜ್ಞಾನಿಗಳು ಮಂಗಳ ಗ್ರಹದಲ್ಲಿ ದ್ರವ ನೀರಿನ ಸಂಗ್ರಹವನ್ನು ಕಂಡುಹಿಡಿದಿದ್ದಾರೆ. ಸರಿಯಾದ ಉತ್ತರ ಬಿ ಮಂಗಳ. ಪ್ರಶ್ನೆ ಸಂಖ್ಯೆ 28 ಇತ್ತೀಚೆಗೆ 19ನೇ CII ಭಾರತೀಯ ಕೈಗಾರಿಕೆಗಳ ಒಕ್ಕೂಟ ಇಂಡಿಯಾ ಆಫ್ರಿಕಾ ಬಿಸಿನೆಸ್ ಕಾನ್ಕ್ಲೇವ್ ಎಲ್ಲಿ ಉದ್ಘಾಟನೆಯಾಗಿದೆ? ಎ ನವದೆಹಲಿ, ಬಿ ಭೂಪಾಲ್, ಸಿ ಚೆನ್ನೈ, ಡಿ ಬೆಂಗಳೂರು. ಸರಿಯಾದ ಉತ್ತರ ನವದೆಹಲಿ. 29 ಉತ್ತರ ಪ್ರದೇಶ ರಾಜ್ಯ ಸರ್ಕಾರವು ಇತ್ತೀಚೆಗೆ ಪರಿಚಯಿಸಿದ UP ಅಗ್ರೆಸಿವ್ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಎ ನಗರ ಮಾಲಿನ್ಯವನ್ನು ಕಡಿಮೆ ಮಾಡಲು, ಬಿ ರೈತರ ಆದಾಯವನ್ನು ಹೆಚ್ಚಿಸಲು ಮತ್ತು ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸಲು, ಸಿ GM ಬೆಳೆಗಳನ್ನು ಪರಿಚಯಿಸಲು, ಡಿ ರೈತರ ಮಕ್ಕಳಿಗೆ ಹೊಸ ಶಾಲೆಗಳನ್ನು ನಿರ್ಮಿಸಲು. ಸರಿಯಾದ ಉತ್ತರ ಬಿ ರೈತರ ಆದಾಯವನ್ನು ಹೆಚ್ಚಿಸಲು ಮತ್ತು ಬೆಳೆಗಳ ಉತ್ಪಾದನೆಗಳನ್ನು ಹೆಚ್ಚಿಸಲು. ಕ್ವೆಶ್ಚನ್ ನಂಬರ್ 30 ಇತ್ತೀಚೆಗೆ ಭಾರತವು ಯಾವ ರಾಜ್ಯದಲ್ಲಿ ಹೆಚ್ಚಿನ ಅಪಾಯದ ಹಿಮದ ಸರೋವರಗಳ ಮೊದಲ ಸಂಗ್ರಹ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ? ಎ ಅರುಣಾಚಲ ಪ್ರದೇಶ, ಬಿ ಅಸ್ಸಾಂ, ಸಿ ಉತ್ತರಾಖಂಡ, ಡಿ ಹಿಮಾಚಲ ಪ್ರದೇಶ. ಇತ್ತೀಚೆಗೆ ಭಾರತವು ಅರುಣಾಚಲ ಪ್ರದೇಶದ ರಾಜ್ಯದಲ್ಲಿ ಹೆಚ್ಚಿನ ಅಪಾಯದ ಹಿಮದ ಸರೋವರಗಳ ಮೊದಲು ಸಂಗ್ರಹ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ.